ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಸಿಎಂ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವೇ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಇದೇನು ಕಾಂಟ್ರಾಕ್ಟಾ? ನನಗೆ ಗೊತ್ತಿರುವ ಪ್ರಕಾರ ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿ ಆಗಿರ್ತಾರೆ. ಇನ್ನು ಡಿ.ಕೆ. ಶಿವಕುಮಾರ್ ಅವರು ಎಲ್ಲೂ ಕೂಡ ನಾನು ಸಿಎಂ ಆಗ್ತೀನಿ ಅಂತ ಮಾತನಾಡಿಲ್ಲ. ಎಲ್ಲ ಲಿಂಗಾಯತ ನಾಯಕರ ಬೆಂಬಲ ಸಿದ್ದರಾಮಯ್ಯ ಅವರಿಗೆ ಇದೆ ಅಂತ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಮಾತನಾಡಿದ್ದಾರೆ. ನೀವೇ ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀರಾ ಅಂತ ಪ್ರಶ್ನೆ ಕೂಡ ಮಾಡಿದ್ರು. ಜೊತೆಗೆ 5 ವರ್ಷ ಸಿದ್ದರಾಮಯ್ಯನವರೇ ಸಿಎಂ, ಡಿಸಿಎಂ ಡಿ.ಕೆ. ಶಿವಕುಮಾರ್ ನಾನು ಸಿಎಂ ಆಗಬೇಕು ಅಂತ ಎಲ್ಲೂ ಕೂಡ ಹೇಳಿಲ್ಲ. 2023 ಮೇ 20ರಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆ ನಡೆಯಿತು. ಆ ಸಭೆಯಲ್ಲಿ ಸಿದ್ದರಾಮಯ್ಯ ಬಹುಮತದಿಂದ ಆಯ್ಕೆಯಾದರು. ಬದಲಾವಣೆ ಮಾಡಬೇಕಾದ್ರೂ ಕೂಡ ಶಾಸಕಾಂಗ ಸಭೆ ಕರೀಲೇಬೇಕು. ಬದಲಾವಣೆ ಮಾಡ್ತೀವಿ ಅಂದರೆ ಯಾಕೆ ಅಂತ ನಾನು ಕೂಡ ಕೇಳ್ತೀನಿ. ಸಿದ್ದರಾಮಯ್ಯ ಏನಾದರೂ ಭ್ರಷ್ಟಾಚಾರ ಮಾಡಿದಾರಾ, ಏನಾದರೂ ಜನವಿರೋಧಿ ಕೆಲಸಗಳನ್ನು ಮಾಡಿದಾರಾ, ಅದನ್ನು ಕೂಡ ಕೇಳ್ತೀನಿ ಅಂತ ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವುದೇ ಬಣಗಳಿಲ್ಲ. ಸಿದ್ದರಾಮಯ್ಯ ಬಣ, ಡಿ.ಕೆ. ಶಿವಕುಮಾರ್ ಬಣ ಅಥವಾ ಇನ್ನೊಬ್ಬರು ಬಣ ಅನ್ನೋದಿಲ್ಲ. ನಾವೆಲ್ಲ ಕಾಂಗ್ರೆಸ್ ಪಾರ್ಟಿಯವರೇ ಒಕ್ಕಟ್ಟಾಗಿದ್ದೇವೆ. ಡೆಫಿನೆಟ್ಲಿ ಯಾವುದೇ ಪಾರ್ಟಿಯಲ್ಲಿ ಆಸೆ ಆಕಾಂಕ್ಷೆಗಳಿರುತ್ತೆ. ನಾನು ಮುಖ್ಯಮಂತ್ರಿ ಆಗಬೇಕು, ಮಂತ್ರಿ ಆಗಬೇಕು ಅನ್ನೋದು ಸಹಜ. ಆದ್ರೀಗ 2.5 ವರ್ಷ ಆಯಿತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಬಿಟ್ಟುಬಿಡಬೇಕು ಅಂಥೇಳಿ ಯಾವುದೇ ತೀರ್ಮಾನ ಪಕ್ಷದಲ್ಲಿ ಆಗಿದ್ದು ನಮಗೆ ಗೊತ್ತಿಲ್ಲ. ನಮ್ಮ ಪಕ್ಷದಲ್ಲಿ ಯಾವುದೇ ಬಣಗಳಿಲ್ಲ. ಸಿದ್ದರಾಮಯ್ಯ ಬಣ, ಡಿ.ಕೆ. ಶಿವಕುಮಾರ್ ಬಣ ಅಥವಾ ಇನ್ನೊಬ್ಬರು ಬಣ ಅನ್ನೋದಿಲ್ಲ. ನಾವೆಲ್ಲ ಕಾಂಗ್ರೆಸ್ ಪಾರ್ಟಿಯವರೇ ಒಕ್ಕಟ್ಟಾಗಿದ್ದೇವೆ. ಈಗ ಸಿದ್ದರಾಮಯ್ಯನ ತೆಗಿಬೇಕು. ಅದಕ್ಕೆ ಮಾತುಕತೆ ಆಗೈತೆ ರೀ, ಮಾತುಕತೆ ಯಾರು ನಮ್ಗೆ ಹೇಳ್ಯಾರ? ನಾವು ಅವತ್ತು ನಾನು ಓಟ್ ಹಾಕಿದ್ದೀನಿ ಸಿದ್ದರಾಮಯ್ಯನ ಪರ. ನಮಗೇನು ಗೆದ್ದು ಬಂದ ಮೇಲೆ ಅಂದರೆ ಆಯ್ಕೆ ಆದಮೇಲೆ ಇದು 2.5 ವರ್ಷ ಮಾತ್ರ ಅವರು ಇರ್ತಾರೆ, ಮತ್ತು ಮುಂದೆ 2.5 ವರ್ಷಕ್ಕೆ ಇಂಥವ್ರು ಇರ್ತಾರೆ ಅಂತ ನಮಗೇನು ಹೇಳಿಲ್ಲ. ಮತ್ತು ಹೇಳಿಲ್ಲ ಅಂದಮೇಲೆ 5 ವರ್ಷ ಅವರೇ ತಾನೇ ಮುಖ್ಯಮಂತ್ರಿ, ಹೇಳಿಲ್ಲ ಅಂದಮೇಲೆ. ಹೀಗಾಗಿ ಆ ಪ್ರಶ್ನೆ ಉದ್ಭವಿಸೋದಿಲ್ಲ. ಅದಕ್ಕಾಗಿಯೇ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಅತ್ಯಂತ ತಾಳ್ಮೆಯಿಂದ ನಾನೇ ಮುಖ್ಯಮಂತ್ರಿ ಆಗಿರ್ತೀನಪ್ಪ, ಮುಂದಿನ ಬಜೆಟನ್ನು ನಾನೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ನು ಎರಡನೇದಾಗಿ ಡಿ.ಕೆ. ಶಿವಕುಮಾರ್ ಅವರು ಪಕ್ಷದ ಅಧ್ಯಕ್ಷರು ಹೌದು, ಜವಾಬ್ದಾರಿ ನಾಯಕರು ಹೌದು. ಅವರೆಲ್ಲ ಹೇಳ್ಯಾರ ನಾನು ಮುಖ್ಯಮಂತ್ರಿ ಅಂತ ಹೇಳಿ? ಅವರೆಲ್ಲ ಹೇಳ್ಯಾರ್ರಿ? ಹೇಳಿಲ್ಲ, ಅವರು ಹೇಳಿಲ್ಲ. ಇದು ಸುಮ್ಮನೆ ಊಹಾಪೋಹಗಳ ಮುಖಾಂತರ ಪಕ್ಷದಲ್ಲಿ ಗೊಂದಲ ಆಗ್ತಾಯಿದೆ. ಇದಕ್ಕೆ ಕಾರಣ ಕೆಲವು ಮಂದಿ MLAಗಳು ಅಭಿಮಾನಕ್ಕೆ ಶಿವಕುಮಾರ್ ಆಗಲ್ರಿ ಅಂತ ಹೇಳಿ ತಪ್ಪೇನಿದೆ ಅದ್ರಾಗ? ಈಗ ಅವನು 8-10 ಮಂದಿಗೆ ಅಧ್ಯಕ್ಷ ಟಿಕೆಟ್ ಕೊಟ್ಟಿರ್ತಾನೆ, 12 ಮಂದಿಗೆ ಕೊಟ್ಟಿರ್ತಾನೆ, ಅವ್ರು ಇದ್ದಾರೆ ಆಗಲಿ ಅಂತ ಹೇಳ್ತಾರೆ. ದಟ್ ಮೀನ್ಸ್ ಅವ್ರು ಆಗ್ತಾರಂತಲ್ಲ. ಏನೇ ಆಗಬೇಕಾಗಿದ್ರು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಕರೆದು ನಾವು ಸಿದ್ದರಾಮಯ್ಯನವ್ರನ್ನ ಬದಲಾವಣೆ ಮಾಡ್ತೀವಿ ಅಂತ ಹೇಳಬೇಕು. ಈ ಬದಲಾವಣೆ ಆಗಬೇಕು. ಈಗ ನಾನೇ ಬೇರೆ ಯಾರೂ ಅಲ್ಲ. ಯಾಕೆ ಬದಲಾವಣೆ ಮಾಡ್ತೀನಿ ಅಂತ ಕ್ವಶನ್ ಮಾಡ್ತೀನಿ ಮೊದಲು. ಈಗ ಸಿದ್ದರಾಮಯ್ಯನ ತೆಗಿಬೇಕು. ಮೇ 20ನೇ ತಾರೀಕು 2023ರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಮಾಣ ವಚನ ಸ್ವೀಕಾರ ಮಾಡಿದರು. ಅದಕ್ಕಿಂತ 2 ದಿವಸ ಮೊದಲು ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ನಡೀತು. ಮುಖ್ಯಮಂತ್ರಿನ ಹೆಂಗೆ ಆಯ್ಕೆ ಮಾಡ್ತಾರೆ? ಆ ಪಕ್ಷದ ಶಾಸಕರು, ನಮ್ಮ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸಂವಿಧಾನ ಇದೆ ನಮ್ಮ ಪಾರ್ಟಿದು. ಅಲ್ಲಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕು. ಯಾರಾದರೂ ಮುಖ್ಯಮಂತ್ರಿ ಅಂದರೆ ಮುಖ್ಯಮಂತ್ರಿ ಆದವನು ಕಾಂಗ್ರೆಸ್ ಲೆಗಿಸ್ಲೇಚರ್ ಪಾರ್ಟಿ ಲೀಡ್ರಾಗಿ ಆಯ್ಕೆ ಆಗಬೇಕು. ಮೊದಲು ಆಯ್ಕೆ ಆದವನು ಮುಂದೆ ಮುಖ್ಯಮಂತ್ರಿ ಮಾಡ್ತಾರೆ. ಅಲ್ಲಿ ಸಿದ್ದರಾಮಯ್ಯನವರು ಕಂಟೆಸ್ಟ್ ಆಯ್ತು. ಅವಾಗ ಕಂಟೆಸ್ಟ್ ಆದಾಗ ಸಿದ್ದರಾಮಯ್ಯನವ್ರಿಗೆ ಬಹುಮತ ಬಂದಿದ್ದರಿಂದ ಅವರು ಮುಖ್ಯಮಂತ್ರಿಗಳಾಗಿ ಆಯ್ಕೆಯಾದರು. ಏನ್ರಿ ಆಯ್ಕೆ ಆದರು? ಇಲ್ಲ, ನಾವರ MLAಗಳು ಆನ್ಲೈನ್ ರೆಸಲ್ಯೂಷನ್ ಮಾಡಬೇಕು, ನಾವು ಹೈಕಮಾಂಡಿಗೆ ಬಿಟ್ಬಿಟ್ಟಿದ್ದೇವೆ ಅಂತ ಸೈನ್ ಮಾಡಿಕೊಡ್ಬೇಕು ಎಲ್ಲರೂ, 138 ಜನ. ಅವಾಗ ಅವ್ರು ತೀರ್ಮಾನ ಮಾಡ್ತಾರೆ, ಇವ್ರು ಆಗ್ಬೇಕಾ, ಅವ್ರು ಆಗ್ಬೇಕಾ, ಅವ್ರು ಆಗ್ಬೇಕಂತ. ಕಂಟೆಸ್ಟ್ ಆದಾಗ